ಓಕೆ ಮಹೇಶ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ವಾಸ್ತು ಸರ್ ಎಲ್ಲಿ ಮನೆ ಕಟ್ಟಿ ಯಾರು ಸಕ್ಸಸ್ ಆಗಿದ್ದಾರೆ ಅಂತ ತುಂಬ ಕಮೆಂಟ್ ಕಟ್ಟಿದ್ರು. ಅದೇ ರೀತಿ ಅವ್ರದ್ದು ಸ್ನೇಹಿತರು ಒಂದು ರೇಸ್ ಮೂವಿ ಪ್ರೊಡ್ಯೂಸರು, ಹೀರೋ ಎಲ್ಲ ಡೈರೆಕ್ಟ್ರು ಅವರನ್ನ ಕಳಿಸಿದ ಒಂದು 3-4 ಮೂವಿ ಮಾಡಿದಾರಂತೆ. ಗೌಡ್ ಹುಡುಗರು, ಆಮೇಲೆ ಇಷ್ಟ ಅಂತ 50 ದಿನ ಓಡಿದೆ ಅಂತೆ. ಮತ್ತು ಇವತ್ತು ಬಂದು ಒಂದು ನೇಚರಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಪ್ಲಸ್ ಅವ್ರದ್ದು ಒಂದು ಕಾಫಿ ಎಸ್ಟೇಟ್ ಇದೆ, ಪ್ಲಸ್ ರೆಸಾರ್ಟು ಇದೆ ಅಲ್ಲ ಸರ್ ಅವ್ರದ್ದು? ಓಕೆ ಸರ್, ರೆಸಾರ್ಟು ಕಾಫಿ ಎಸ್ಟೇಟ್ ಇದ್ರೆ ಚೆನ್ನಾಗಿ ದುಡ್ಡಿರುತ್ತೆ, ಮನೆ ಎಲ್ಲ ಹೆಂಗ್ ಸಕ್ಸಸ್ ಆಗಿರುತ್ತೆ? ಇಲ್ಲ ಇರುತ್ತೆ ಪಾಪ. ಸಂತೋಷ ಹೇಳ್ತಾನೆ. ನನ್ನ ಮೊದಲ ಅಂದರೆ 1 ವರ್ಷದ ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ನಲ್ಲ ಏನೋ ವಾಸ್ತು ಹೇಳಕ್ಕೆ. ಓಕೆ, ನಾನು ಪಬ್ಲಿಕ್ ಆಗಿ ಬಂದು ಅಂದರೆ ಈ ಏರಿಯಾದಲ್ಲಿ ಫಸ್ಟ್ ಸಕಲೇಶ್ಪುರದಲ್ಲಿ ಫಸ್ಟ್ ಕಸ್ಟಮರು. ನನಗೆ ಏನೇನು ಹೇಳ್ತಾರೆ ಅವರು ಹೇಳಿ, ನಾನು ಹೇಳೋದಿಲ್ಲ. ಮನೆ ಹೆಂಗೆ ಕಟ್ಟದ ಏನು ಮಾಡ್ದ ಅಂತ. ಈಗ ಫಿನಿಶ್ ಆಗಿದೆ. ನಾನು ಇಷ್ಟು ದಿವಸ ಬಂದಿರಲಿಲ್ಲ. 6 ತಿಂಗಳಿಗೆ ಈ ಥರದ್ದು ಇಷ್ಟು ಬಿಲ್ಡಿಂಗ್ ಆಗಿದೆ. ದೊಡ್ಡ ಆಲ್ಮೋಸ್ಟ್ 80% ಆಗಿದೆ, 20% ಇದೆ. ನಮ್ಮ ಕಲಾವಿದ ನನ್ನ ತಮ್ಮನ ಥರ. ಓಕೆ, 5 ಸಿನಿಮಾ ಹೀರೋ ಆಗಿ ಮಾಡಿದ್ದಾನೆ. ನಿಮಗೆ ಈಗ ಪರಿಚಯ ಮಾಡ್ತೀನಿ. ಸಂತೋಷ್ ಬಾಮ್ಮ. ವೆಲ್ಕಮ್. ಥ್ಯಾಂಕ್ ಯು. ಹೈ ಸರ್. ಸರ್ ಪ್ರೊಡ್ಯೂಸರ್ ಅಲ್ಲ ಸರ್, ನೆಕ್ಸ್ಟ್ ನೀನು ಪ್ರೊಡ್ಯೂಸರ್ ಮಾಡಬೇಕು ಅಂತ ಮುಂಚೆನೆ ಬರ್ತಾ ಇದೆ. ಅದು ಬಾಯಲ್ಲಿ ಬಂದ್ಬಿಡುತ್ತೆ ಪ್ರೊಡ್ಯೂಸರ್. ಹಂಗೆ ಆಗುತ್ತೆ. ನನಗೂ ಈಗ ತುಂಬಾ ಜನ ಸರ್ ವಾಸ್ತು ಅಂತ ನೀವು ಡೈರೆಕ್ಟರ್ ಅಲ್ವಾ ಅಂತಾರೆ. ಅವ್ ಎಲ್ಲರೂ ಡೈರೆಕ್ಟರ್ ಆಯ್ತಮ್ಮ ಅಂತ ಪಿ ವಾಸನ್ ತಗೊಂಡಾಗ ನನಗೆ ಹಾಕ್ಬಿಡ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ನಮ್ಮ ಅಕೌಂಟ್ ಏನು ಬರುತ್ತೆ ಬರಲಿ, ಪ್ರೊಡ್ಯೂಸರ್ ಹಾಕಿ. ನಿಮ್ದು ಊರು ಯಾವ ಊರು ಇದೆ? ಸರ್ ನಂದು ಬರ್ಲಿಕೆರೆ ಅಂತ, ಸಕಲೇಶ್ಪುರ ತಾಲೂಕು, ಸುಕೋರ್ಸಂತೆ ಸರೌಂಡಿಂಗ್ ಬರುತ್ತೆ. ಇದು ನನ್ನೊಂದು 10 acres ಲ್ಯಾಂಡ್ ಇದೆ. ಇಲ್ಲಿ ಕಾಫಿ ಎಸ್ಟೇಟ್ ಇದೆ. ಅಣ್ಣ ಒಂದು ಮನೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೆ. ತುಂಬಾ ಜನ ಹೇಳ್ತಾರೆ ಇಂಜಿನಿಯರ್ನ ಕರ್ಸ್ಬಿಟ್ಟು ಪ್ಲಾನ್ ಹಾಕ್ಸ್ಬಿಟ್ಟು ಆಮೇಲೆ ಮನೆ ಕಟ್ಟಿಸ್ತಾರೆ. ಅದು ಇಂಜಿನಿಯರ್ ಮನೆ. ಅದು ನಮ್ಮ ಮನೆ ಆಗಲ್ಲ, ಇಂಜಿನಿಯರ್ ಮನೆ ಆಗುತ್ತೆ. ನಿಮಗೆ ವಾಸ್ತು ಕೇಳಿಸ್ಬೇಕು ಅಂತ ಯಾಕಂದ್ರೆ ಇವ್ರು ಮಾತ್ರ ಹೀರೋ. ತುಂಬಾ ಜನ ಅಂತಾರೆ ವಾಸ್ತು ಅವ್ರಿಗೆ ಏನು ಗೊತ್ತಿಲ್ಲ ಸರ್, ಹೆಂಗ್ ಕಲ್ತರು ವಾಸ್ತು ಅಂತ ಇವ್ರು ಹೇಳ್ತಾ ಇರ್ತಾರೆ. ಎಲ್ಲ ಬಿಡಿದ ನಾನು ಹೋಗಿ 2-3 ವರ್ಷ ಬೇರೆ ಗುರುಗಳ ಹತ್ರ ಇದೆ ಕಲ್ತೆ ಅಂತ. ನೀವು ವಾಸ್ತು ಸರ್ ಹತ್ರ ಏನು ಕೇಳಿಸ್ಬೇಕು? ನಿಜವಾಗ್ಲೂ ಹೇಳ್ತೀನಿ, ಇದು ಒಳ್ಳೆ ಕಾನ್ಸೆಪ್ಟ್ ಹೇಳಿರೋದು. ಅದು ಅದೃಷ್ಟ ಬಂದಾಗ ಅದು ಬಂದ್ಬಿಡುತ್ತೆ ಆಟೋಮೆಟಿಕ್. ನೀವು ಪರಿಚಯ ಆಗ್ತೀರಾ, ಇವ್ರು ಪರಿಚಯ ಆಗ್ತಾರೆ, ಎಲ್ಲರೂ ಒಂದ್ ಕಡೆ ಪರಿಚಯ ಆಗ್ತೀವಿ. ಇದು ಮಾತ್ರ ಸತ್ಯ ಸರ್. ಹೌದು. ನಂದು ಆ್ಯಕ್ಚುಲಿ ಇದ್ದಿದ್ದು ಹಳೆ ಮನೆನ ಆರ್ಡ್ರ್ ಮಾಡಿಸ್ಬೇಕು ಅಂತ ಇದ್ದಿದ್ದು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಬಂದ, ನಂದೀಶ್ ಅಂತ, ಬೆಂಗಳೂರಿಂದ ಬಂದ. ಮಗ ಇದು ಯಾಕೋ ಸರಿ ಇಲ್ಲ, ನಮಗೆ ಈಸ್ಟ್ ಗೊತ್ತಿಲ್ಲ, ನಾರ್ತ್ ಗೊತ್ತಿಲ್ಲ. ಒಂದು ಮುಂದ್ಗಡೆ ಒಂದು ಗೋಡೆ, ಮಧ್ಯದಲ್ಲಿ ಒಂದು ಡೋರು, ಒಳಗಡೆ ಮನೇಲಿ ಇರೋಣ ಅಂತ. ಸರ್ ನೀವು ನೆಮ್ಮದಿನೇ ಇರಲ್ಲ ಮನೆ. ನಿಜ ಹೇಳ್ತೀನಿ, ಪ್ರಾಮಿಸ್ ನೆಮ್ಮದಿನೇ ಇರಲ್ಲ. ಅದಾದ್ಮೇಲೆ ನಂದೀಶ್ ರೆಫರ್ ಮಾಡಿ ಇವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು, ಫ್ರೆಂಡ್ ನನ್ನ ನಂಬರ್ ಕೊಟ್ಟರು. ಅಲ್ಲ, ನಿಮಗೆ ವಾಸ್ತು ನಂಬಬೇಕು ಅಂತ ಏನಕ್ಕೆ ಅನ್ನಿಸ್ತು? ಅಲ್ಲ, ಅವ್ರಿಗೆ ಹೇಳ್ದಾಗ ಅನ್ನಿಸ್ತಲ್ಲ. ಯಾರಂತ? ನಿಮ್ಮ ಫ್ರೆಂಡ್ ಹೇಳಿದಾಗ ಇದು ರಾಂಗ್ ಇದು ಸರ್. ಅಗ್ನಿಮೂಲೆ ನೀವು ನಮ್ಮ ಸರೌಂಡಿಂಗ್ ಸರ್ಚ್ ಮಾಡ್ಕೊ ಬನ್ನಿ, ಎಲ್ಲ ಡೋರ್ಸ್ ಇರೋದು ಅಗ್ನಿಮೂಲೆಯಲ್ಲಿ. ದೇವ್ ಮನೇಲಿ ಒಂದು 100ಕ್ಕೆ ಅಲ್ಲ, 100ಕ್ಕಲ್ಲ, ಒಂದು 500ಕ್ಕೆ ಒಂದು ಮನೆ ಸಿಗ್ಬೋದು. ನೋಡಿ ಸರ್, ಎಲ್ಲರೂ ಈಗೆಲ್ಲ ನೀವು ವಾಸ್ತು ನೀವೇ ವಾಸ್ತು ಈಗ ವಾಸ್ತು ನಾನೇ ಗುರುಗಳು ಅಂತ. ಈಗ ಗುರುಗಳೇ ಬನ್ನಿ ಒಂದ್ಸತಿ ಮನೆ ನೋಡೋಣ. ಗುರುಗಳ ಮೀಟ್ ಮಾಡಲ್ಲ ಅಂದ್ರೆ ಅಲ್ಲ, ವಿಚಾರ ಗೊತ್ತಿರುತ್ತಲ್ಲ ನಮ್ಗೆ. ಅಲ್ಲ ನೋಡಿ, ಇದು ಹಳೆ ಮನೆ ತೋರ್ಸು. ಹಳೆ ಮನೆ ನೋಡಿ, ಇದು ಬಾತ್ರೂಮ್ ಇದೆಯಲ್ಲ, ಈ ಶೇಪ್ ಇತ್ತು ಮನೆ. ಹಿಂಗೆ ಹೌದು, ನಮ್ಗೆ ಇರಬೇಕಾಗಿರೋ ಪೂರ್ವ ಉತ್ತರ ಹಿಂಗಿಂಗಲ್ವಾ? ನೋಡಿ, ಆ ಬಾತ್ರೂಮ್ ಹಳೇದು ಹಂಗೆ ಉಳಿಸ್ಕೊಂಡು ನಾವು ನೆನಪಗೋಸ್ಕರ. ಹೌದಾ? ಇಲ್ಲ, ಅದು ಡೆಮೊಲೇಷನ್ ಆಗುತ್ತೆ ಅದು ಹಿಂದೆ ರೆಡಿ ಆದ್ಮೇಲೆ. ಸೊ ಅದು ನಮಸ್ಕಾರ, ಚೆನ್ನಾಗಿದ್ದೀರಾ? ಜಗದೀಶ್ ಅವ್ರು ಬಂದ್ರು. ನಮ್ಮ ಹುಡುಗನ ಇವರೆಲ್ಲ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ. ಮೆಣಸು ಕೂತಿದ್ದಾರೆ. ಬಾತ್ರೂಮ್ ಇದು ಮನೆ ಡೆಮೊಲಿಷನ್ ಆದ್ಮೇಲೆ ನಾಯಿ ಗೂಡು ಎಲ್ಲ ಕಟ್ಕೋಬೋದಾ? ಯಾವ್ದು ಡೆಮೊಲಿಷನ್ ಆದ್ಮೇಲೆ ಕಟ್ಕೋಬಹುದು. ಕಾರ್ ಪಾರ್ಕಿಂಗ್ ಮಾಡ್ಕೋಬೋದಾ? ಎಲ್ಲ ಮಾಡ್ಕೋಬಹುದು. ಮಾಡ್ಕೋಬಹುದು. ಇನ್ನೊಂದು ವಾಸಣ್ಣ ಬಂದು ಫಸ್ಟ್ ಹೇಳಿ ನನಗೆ, ನೀನು ಮನೆ ಬೇಕು ಯಾವಾಗ ಮಾಡ್ತೀಯೋ ಗೊತ್ತಿಲ್ಲ, ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಹಾಕು ಅಂತ. ಎಲ್ಲ ಸರ್, ಎಲ್ ಶೇಪ್ ಕಾಂಪೌಂಡಿಂದ ಮನೆಗೆ ಏನು ಎನರ್ಜಿ ಸಿಗುತ್ತೆ ಹೇಳಿದಂಗೆ ಸುಮ್ಮನೆ ನಾನು 2-3 ಕಡೆ ನೋಡಿದೆ. ಎಲ್ಲ ಹಾಕಿ ಅಂದ್ಬಿಡ್ತೀನಿ. ಅದರಿಂದ ಮಾಡಿದ್ರೆ ಏನು ನೆಗೆಟಿವ್ ಪಾಸಿಟಿವ್ ಏನು ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಮೊದಲದು. ಈಗ ಏನು ಇವ್ರಿಗೆ ಹೇಳಿ, ನಾನು ಏನು ಹೇಳಲ್ಲ, ಇವತ್ತೆಲ್ಲ ಇವ್ರು ಹೇಳ್ತಾರೆ. ತುಂಬ ಜನ ಹೇಳಿದೆ, ನಾನು 2-3 ಇದ್ರು ಎಲ್ಲರಿಗೂ ಎಲ್ ಶೇಪ್ ಹಾಕು ಅಲ್ಲೆಲ್ಲ ಹಾಕು ಇಲ್ಲೆಲ್ಲ ಹಾಕಿದ್ರು. ಎಲ್ ಶೇಪ್ ಹಾಕಿದ್ರೆ ಏನು ಎನರ್ಜಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಕೇಳ. ನಾನು ಮನೆ ತುಂಬ ಕಮ್ಮಿ ಇತ್ತು ನನ್ನ ಹತ್ರ ದುಡ್ಡು, ತುಂಬ ಕಮ್ಮಿ, ತುಂಬ ದುಡ್ಡು ಇರಲಿಲ್ಲ ಬಿಡಿ. ಬಟ್ ಮನೆ ಮಾಡಬೇಕು ಪ್ಲ್ಯಾನ್ ಸರ್. ವಸಣ ನಿಮಗೆ ಗೊತ್ತಿಲ್ಲ,
ಮನೆ ಮಿನಿಮಮ್ 4 years 5 years ನಂದು ಪ್ಲಾನ್ ಇದ್ದಿದ್ದು. 5 ವರ್ಷ ಕಟ್ಟಬೇಕು ಅಂತ. ನಂತರ 5 ವರ್ಷ ಈಗ ನಾನು 5 ವರ್ಷ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದು ಮನೆ ರೆಡಿ ಆಗುತ್ತೆ ಅನ್ನೋದು ನಿಜವಾಗ್ಲೂ ಪ್ರಾಮಿಸ್. ನಾನು ಯಾಕೆ ಸುಳ್ಳಿಲ್ಲ, ನನ್ನ ಫ್ರೆಂಡ್ಸ್ ಹತ್ರ ಹೇಳಿದ್ದೆ, ಬಜೆಟ್ ಸಣ್ಣ ಬಜೆಟಲ್ಲಿ ಆಗಲ್ಲಪ್ಪ, ದೊಡ್ಡ ಬಜೆಟೇ ಮಾಡಬೇಕು, ಒಂದು 5 ವರ್ಷ ಟೈಮ್ ಬೇಕು ನನಗೆ ಅಂತ. ಅವಾಗ ಎಲ್ ಶೇಪ್ ಕಾಂಪೌಂಡ್ ಏನು ಮ್ಯಾಜಿಕ್ ಮಾಡ್ತು ಅಂದ್ರೆ ನೀವೇ ನೋಡ್ರಪ್ಪ. ಬಿಲ್ಡಿಂಗ್ 1 ವರ್ಷ ಆಯ್ತು ಅಷ್ಟೇ. 1 ವರ್ಷ ಆಯ್ತು. 1 ವರ್ಷ ಆಯ್ತು. ಕರೆಕ್ಟಾಗಿ 1 ವರ್ಷ ಆಯ್ತು. 1 ವರ್ಷ ಆಯ್ತು. ನಾನು ಯೂಟ್ಯೂಬಿಗೆ ಬಂದು ಕಾಂಪೌಂಡ್ ಫೌಂಡೇಶನ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ರಿ. ಅಲ್ಲ, ಆ ಪ್ಲಾನ್ ಇದ್ದಿದೆ ಅಷ್ಟು. ಕರ್ಕೊಂಡೋಗ ಒಳಿಕೋ ಬಾ. ಇದು ಫಸ್ಟು ಏನು ಮಾಡಿದ್ವಿ, ಬಂದೆ ಹಳೆ ಮನೆ ಸ್ಕೆಚ್ ಕಳಿಸಿದ್ದ ವಾಟ್ಸಪ್ಪಲ್ಲಿ. ಇದು ಫುಲ್ಲು ಟೋಟಲ್ ಚೆನ್ನಾಗಿಲ್ಲ ಅಣ್ಣ, ಡೆಮಾಲಿಷ್ ಮಾಡಿಬಿಡಲ ಅಣ್ಣ ಅಂದ. ನಾನು ಹೆಂಗೆ ಹೇಳೋದು ಡೆಮಾಲಿಷ್ ಮಾಡ ಅಂತ, ನೀನು ಕಟ್ತೀಯ ಅಂದೆ. ನೀನು ಧೈರ್ಯ ಕೊಡ, ನಾನು ಮಾಡ್ಬಿಡ್ತೇನೆ, ನನಗೆ ಇದಿಲ್ಲ ನಮ್ದಿಲ್ಲ, ಮಾಡ್ಬಿಡು ಅಂದೆ. ಡೆಮಾಲಿಷ್ ಮಾಡಿಬಿಟ್ಟು ಕರಿ ಬರ್ತೀನಿ ಅಂದೆ. 3 ದಿವಸಕ್ಕೆ ಡೆಮಾಲಿಷ್ ಮಾಡೋಣ, ಡೆಮಾಲಿಷ್ ಮಾಡಿ ಬಂದ್ಬಿಡೋಣ ನಾನು. 3 ದಿವಸಕ್ಕೆ ಡೆಮಾಲಿಷ್ ಮಾಡಿದ್ರಣ್ಣ ಬಂದ್ಬಿಡು ಅಂತ. ಬಂದು ಎಲ್ಲ ಇದು ನೋಡಿದೆ, ಎಲ್ಲೆಲ್ಲೋ ಇದೆ, ಏನೇನೋ ಇದೆ, ವಿಚಿತ್ರ ಇದೆ. ಆಮೇಲೆ ಏನು ಮಾಡಿದ್ವಿ, ಫಸ್ಟು ಎಲ್ ಶೇಪ್ ಕಾಂಪೌಂಡ್ ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಮೆಜರ್ಮೆಂಟ್ ಹಾಕಿದ್ವಿ, ನಿಮ್ದು ಹಾಕಿದ್ವಲ್ಲ ಇವತ್ತು, ಹಂಗೆ ತಲೆ ಕೆಡಿಸ್ಕೊಂಡು ಒಂದು ದಿವಸ ಎಲ್ಲ ಫುಲ್ ರೆಡಿ ಮಾಡಿ ಎಲ್ಲ ಎಲ್ ಶೇಪ್ ಎಲ್ಲ ಪ್ಲಾನ್ ಮಾಡಿದ್ವಿ. ಎಲ್ ಶೇಪ್ ಪ್ಲಾನ್ ಮಾಡಿ ಮಣ್ಣೆಲ್ಲ ಓಡಿಸಿ ಸಿಕ್ಕಾಪಟ್ಟೆ ಕಷ್ಟಪಟ್ಟ ಬಿಡಿ, ಎಫರ್ಟ್ ಹಾಕಿದ್ದಾನೆ. ಬಟ್ ಇವ್ರು ಏನು ಹೇಳಿದ್ರು, ಹಳೆ ಮಣ್ಣೆಲ್ಲ ತೆಗೆದಾಕಿ ಹೊಸ ಮಣ್ಣೆ ಹಾಕ್ಬೇಕು ಅಂತ ಹೇಳಿದ್ರು. ಹೊಸ ಮಣ್ಣೆ ಹಾಕ್ಸಿದ್ವಿ. ಹೊಸ ಮಣ್ಣು ಏನಕ್ಕೆ ಹಾಕ್ಸೋದು, ಹಳೆ ಮಣ್ಣು ತೆಗೆದ್ಬಿಟ್ಟು? ಅಂದ್ರೆ ಈ ಹಳೆ ಮನೆ ಇತ್ತಲ್ಲ, ಅಲ್ಲಿ ಎನರ್ಜಿ ಇರಲ್ಲ. ಹೌದು, ಯಾಕಂದ್ರೆ ಅದು 200 ವರ್ಷ ಆಯ್ತು. ಆ ಮಣ್ಣಿಗೆ ಶಕ್ತಿ ಇರಲ್ಲ, ಮಳೆ ಬಿದ್ದಿರಲ್ಲ, ನೀರಿರಲ್ಲ, ಬೆಂಕಿ ಅಂದ್ರೆ ಸೂರ್ಯ ಬಿದ್ದಿರಲ್ಲ ಆ ಜಾಗದಲ್ಲಿ, ಅದು ಡೆಡ್ ಆಗಿರುತ್ತೆ ಸ್ವಲ್ಪ. ಸೊ ಅದನ್ನ 3 ಅಡಿ ತೆಗೆದ್ಬಿಟ್ಟು ಹೊಸ ಮಣ್ಣು 5 ಅಡಿ ತಂದು ಹಾಕ್ದ ಫುಲ್. ಇಲ್ಲೇ ಬೆಟ್ಟದಲ್ಲಿ ತೆಗೆದು ಹಾಕಿದ್ಮೇಲೆ ಎಲ್ ಶೇಪ್ ಹಾಕಿ ಸ್ವಲ್ಪ ದಿವಸ ಬಿಟ್ಟ. ಹಂಗೋಗಿ ಸುಮ್ಮನೆ ಬೆಂಗಳೂರಿಗೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡ್ ಬಂದ ತಕ್ಷಣ ಅಣ್ಣ ಫಸ್ಟ್ ಫ್ಲೋರ್ ಆಗೈತೆ ಬಾಣ ಅಂದ. ಸುಮ್ಮನೆ ತಿಂಗಳಿಗೆ ನಾನ್ ಸ್ಟಾಪ್ ಕೆಲಸ. ಫ್ಲೋರ್ ಆಗಿದ ತಕ್ಷಣ ಕೆಲಸಗಾರರು ದುಡ್ಡಿಲ್ವಂತೆ, ಎಲ್ಲರೂ ಬಂದು ಕೂತ್ಕೊಂಡ್ಬಿಡ, ಅಣ್ಣ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀಯ, ನಾವು ಆಮೇಲೆ ಕಾಸು ಕೊಡು, ಬಂದು ಕೆಲಸ ಮಾಡ್ತೀವಿ ಅಂತ. ಡೆಸ್ಟು ಜಲ್ಲಿ ಎಲ್ಲ ತಂದು ಅದೆಲ್ಲ ಹಾಳಾಗೋಗ್ಲಿ. ಹಾಂ, ಈ ಮೇಸ್ತ್ರಿ ಬಂದಲ್ಲ, ಅವನು ಇಷ್ಟೇ ದೊಡ್ಡ ಮನೆ ಕಟ್ತಾವನು. ಈ ಮನೆ ಸ್ಟಾರ್ಟ್ ಮಾಡಿದ್ದು ವಾಸ್ತು ಪ್ರಕಾರ ಮನೆ ಕಟ್ತಾ, ಇದೇ ತರ ಮನೆ ಅವನೊಂದು ಕಟ್ತಾ ಇದಾರೆ ಮೇಸ್ತ್ರಿ. ನೋಡಿ ಸ್ಟಾರ್ಟ್ ಮಾಡಿದ್ಮೇಲೆ ವಾಸ್ತು ಅಲ್ಲ, ಇದು ನನ್ನ ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಮಾಡ್ಬಿಟ್ಟು ಗುರುಗಳಿಗೆ ಶಿಷ್ಯ ಕೇಳ್ಕೊಂಡು ಸಿನಿಮಾದಿಂದ ಹೆಂಗೆ ಕಲಿತೆ ಅಂತ ಲೈಟ್ ಕೂತ, ಅದಕ್ಕೆ ಇವತ್ತು ಇಲ್ಲೇ ಉಳಿಸ್ತಾ ಇದ್ದಾರೆ. ಸರ್ ಈಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ದೇವ ಮೂಲದಲ್ಲಿ ಯಾವ ಮೂಲ ಬೇಕು ಇವ್ರನ್ನ ಕೇಳ್ಬಿಡೋಣ ಸರ್. ಈಗ ಕುಬೇರ ಮೂಲೆ ಅಂದ್ರೆ ಏನು, ದೇವ ಮೂಲೆ ಅಂದ್ರೆ ಏನು, ಆಮೇಲೆ ವಾಯುವ್ಯ ಅಂದ್ರೆ ಏನು, ಇನ್ನೇನೇನು ಬರುತ್ತೆ ಹೇಳ್ಬಿಡಿ ಸರ್, ಅವರೇ ಹೇಳ್ಬಿಡೋಣ. 4 ಮೂಲೆ ಅಲ್ಲ, ಏನೇ ಮಾಡಿದ್ರು ಅವ್ರಿಗೊಂದು ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ ತೋರಿಸಿ ರೆಫರ್ ತಗೊಂಡ್ಮೇಲೆ ನಾನು ಕೆಲಸ ಮಾಡೋದು. ಬ್ರಹ್ಮ ಇದೆ ಹೇಳಿದ್ರೆ ಅಷ್ಟೆಲ್ಲ ಗೊತ್ತಿಲ್ಲ. ಅದು ಫುಲ್ ಈಗ ಡೀಟೇಲ್ ಆಗಿ ಹೋಗ್ಲಿಲ್ಲ. ಕಟ್ಟು ಒಂದು ಮನೆ ಫಸ್ಟ್, ಯಾಕಂದ್ರೆ ಹೆಂಗಿತ್ತಂದ್ರೆ ಉಸಿರು ಕಟ್ಟಿತ್ತು ಪಾಪ. 5 ಸಿನಿಮಾ ಮಾಡಿ, ಒಳ್ಳೊಳ್ಳೆ ಸಿನಿಮಾ ಮಾಡಿ, ಒಂದು ಸಿನಿಮಾದಲ್ಲೂ ಒಂದಷ್ಟು ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರೆ ಸೇಮ್ ನನ್ನ ಪರಿಸ್ಥಿತಿನೇ. ಸೊ ಫ್ರೆಂಡ್ಸ್ ಪಿಕ್ಚರ್ ಮಾಡ್ಬಿಟ್ಟು ನನ್ನ ಪರಿಸ್ಥಿತಿ ಏನಿತ್ತು ಸೇಮ್ ಪರಿಸ್ಥಿತಿ. ಮನೆಗೆ ವಾಪಸ್ ಬಂದಿದ್ದೆ. ಹೌದು, ಇದು ಉತ್ತರ, ಅದು ಪೂರ್ವ. ಬನ್ನಿ ಒಳಗಡೆ ಅದೇ ಇದು ಉತ್ತರದ ಬಾಗ್ಲು, ಅದು ಪೂರ್ವದ ಬಾಗ್ಲು. ಮದರ್ ಬಾಗ್ಲು ಪೂರ್ವ. ಇಲ್ಲ ಎಲ್ಲ ಸೇಮ್, ಸ್ವಲ್ಪ 1 ಇಂಚ್ ಹೆಚ್ಚು ಕಮ್ಮಿ ಅಷ್ಟೇ. ಬಾ ಹೊರಗಡೆ ಬಾ. ಅದು ಪಶ್ಚಿಮ, ಉತ್ತರ, ದಕ್ಷಿಣ ಕೊಟ್ಟಿದ್ರ. ಹೌದು, ಅದೆಲ್ಲ ಅಡುಗೆ ಮನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆಚೆ ಕಡೆ. ಸಪ್ರೇಟ್ ಸೇರಲ್ಲ, ಯಾಯಕ್ಕಿಲ್ಲ ಅದು, ಬಟ್ ಅಗ್ನಿ ಮೂಲೆಯಲ್ಲೇ ಬರುತ್ತೆ. ಇದು ಇಲ್ಲಿ ಓಪನ್ ಕಿಚನ್ ಚಿಕ್ಕದಾಗುತ್ತೆ, ಹಾಲ್ ಚಿಕ್ಕದಾಗೋಯ್ತು. ಅದರಿಂದ ಬರಲ್ಲ. ಬನ್ರಿ, ಇದೊಂದು ಬೆಡ್ರೂಮು. ಕರೆಕ್ಟಾಗಿ ನೈಋತ್ಯ ಓಪನ್ ಮಾಡಿ, ಕರೆಕ್ಟಾಗಿ 2 ವಿಂಡೋ ನೋಡಿ ಹೆಂಗಿದೆ ವೆಂಟಿಲೇಷನ್. ಮತ್ತೆ ಈ ಮೂಲೆ ಕವರ್ ಮಾಡಲೇಬೇಕು ಅಂತ ಹೇಳಿ, ಇಲ್ಲೇನು ಇದು ಫುಲ್ ಬ್ಲಾಕ್ ಆಗಬೇಕು ಅಂತ ಅಣ್ಣ ಹೇಳಿದ್ರು. ಇಲ್ಲಿ ಕಬೋರ್ಡ್ಗಳೆಲ್ಲ ಬರುತ್ತೆ ಈ ಪ್ಲೇಸ್. ಅದೇ ಕಬೋರ್ಡ್. ನಾನು ಟೈಲ್ಸ್ ಹಾಕ್ಬೇಕು ಅಷ್ಟೇ ಕತೆ. ಇದು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಆ ಕಡೆ ಒಂದು ಚಿಕ್ಕ ಬೆಡ್ರೂಮ್. ದೇವ್ರ ಮನೆ ನಾನು ವುಡ್ಡಲ್ಲಿ ಮಾಡಿಸ್ತೇನೆ. ಬಾ, ಇಲ್ಲ ನಾನು ಮಾಡಿಸ್ಕೊಂತೀನಿ ಪ್ಲಾನ್. ಎಲ್ಲಿ ಹೇಳ್ತಾರೆ ಇಲ್ಲೇ ಪ್ಲಾನ್ ಮಾಡೋಣ. ಬಾ ಬಾಗೆ ಮೇಲೆ ಹೋಗೋಣ. ಏನಿಲ್ಲ ಮಾಡಿಸಿ ನಾನು ಎಲ್ಲಿ ಬೇಕಾದ್ರೆ ಇಟ್ಕೋಬೋದು. ಅಲ್ಲ, ಸೆಂಟ್ರಲ್ಲಿ ಇಟ್ಕೋಬೋದು. ಏನು ತೊಳಿತೀವಿ. ಹಾಂ, ಈ ಲೈಟ್ ಕೆಳಗಡೆ ಇಟ್ಕೊಂಡ್ರೆ ಆಯಿತು. ಹಿಂಗೆ ಬರ್ರಿ, ಬರೋಣ ತೋರ್ಸೋಣ ಬಾ ಆಮೇಲೆ.